ಸರ್, ಈಗ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧದ ನಡುವೆ ಅಧಿಸೂಚನೆಯನ್ನು ಹೊರಡಿಸಿದೆ. ಯಾಕೆ, ಯಾರ ಹಿತಾಸಕ್ತಿಗೋಸ್ಕರ ಇದು? ಇಲ್ಲಿ ಇವತ್ತಿನ ಈ ಒಂದು ಬಿಡದಿಯ ಟೌನ್ಶಿಪ್ ವಿಷಯದಲ್ಲಿ ಇಲ್ಲಿ ಯಾರ್ದ ಹಿತಾಸಕ್ತಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾಡಿನ ಹಿತಾಸಕ್ತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇದರಲ್ಲಿ ಇರ್ತಕ್ಕಂಥ ಕೆಲವು ತೀರ್ಮಾನಗಳೇನಿದೆ, ಲ್ಯಾಂಡ್ ಗ್ರ್ಯಾಬರ್ಸ್ಗೆ ಮತ್ತು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ. ಅವರು ಕ್ಯಾಬಿನೆಟ್ ನೋಟ್ ಇಟ್ಟಿರ್ತಕ್ಕಂಥದ್ದನ್ನೇ ನಾನು ಬಹುಶಃ 17ನೇ ತಾರೀಕು ನಿಮಗೆ ಸುದೀರ್ಘವಾಗಿ ಎಲ್ಲ ವಿಷಯಗಳನ್ನ ಪ್ರಸ್ತಾಪ ಮಾಡ್ತೀನಿ. ಇಲ್ಲಿ ಬೆಂಗಳೂರು ನಗರದ ಅಭಿವೃದ್ಧಿ ಇವತ್ತು ಯಾವ ಪರಿಸ್ಥಿತಿ ಇದೆ ನೀವೇ ನೋಡ್ತಾ ಇದ್ದೀರಿ. ಬೆಂಗಳೂರಿನ ಅಭಿವೃದ್ಧಿಗೆ ಕಳೆದ 3 ವರ್ಷದಲ್ಲಿ ಈ ಸರ್ಕಾರ ಯಾವುದೇ ರೀತಿಯ ಒಂದು ಸ್ಪಷ್ಟವಾದಂಥ ದಿಕ್ಕಿನಲ್ಲಿ ಬೆಂಗಳೂರಿನ ಸಮಸ್ಯೆಗಳನ್ನು ಪರಿಹರಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಕಾರ್ಯಕ್ರಮ ಇಲ್ಲಿ ಏನೂ ನೋಡಲಿಲ್ಲ. ಬೆಂಗಳೂರಿನ ಒತ್ತಡವನ್ನು ಸರಿಪಡಿಸಬೇಕು ಅಂತ ಹೇಳಿ ಬಿಡದಿ ಹತ್ರ ಮಾಡ್ತಾಯಿದ್ದೀವಿ ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ. ಅದರ ಜೊತೆಗೆ ಕುಮಾರಸ್ವಾಮಿಯವರ ಕೂಸೆ ಇದು. ಆದರೆ ಇದು ನನ್ನ ಒಂದು ಈಗ ಅದನ್ನು ಕೈಗೆತ್ಕೊಂಡು ಮುಂದುವರಿಸಿದ್ದೇವೆ ಅಂತಕ್ಕಂಥದ್ದೇನು ಹೇಳ್ತಾರೆ. 2006ರಲ್ಲಿ 2026ರಲ್ಲಿ ಈ 20 ವರ್ಷದಲ್ಲಿ ಏನೇನು ಡೆವಲಪ್ಮೆಂಟ್ ಆಗಿದೆ ಇದೆಲ್ಲ ಯೋಚನೆ ಮಾಡಬೇಕಲ್ವೇ. ಅದರ ಜೊತೆಗೆ ಮುಖ್ಯಮಂತ್ರಿಗಳು ಹೇಳ್ತಾರೆ ನಾನು ಮಾಡೇ ಸಿದ್ಧ ಅಂತ ಹೇಳ್ತಾರೆ. ಈಗ ಅಲ್ಲಿ ರೈತರ ಪರಿಸ್ಥಿತಿ ಏನಿದೆ, ನಾವು ಯಾವುದೇ ಒಂದು ಯೋಜನೆ ಮಾಡಬೇಕಾದ್ರೆ ರೈತರ ಬದುಕನ್ನು ನೋಡಬೇಕು, ರಾಜ್ಯದ ಅಭಿವೃದ್ಧಿಯನ್ನು ನೋಡಬೇಕು. ಇವತ್ತು ನಾವು ರಾಜ್ಯದ ಅಭಿವೃದ್ಧಿಗೆ ಹಲವಾರು ಸರ್ಕಾರಗಳು ಭೂಸ್ವಾಧೀನ ಪ್ರಕ್ರಿಯೆ ಮಾಡಿರ್ತಕ್ಕಂಥದ್ದು ನೋಡಿದ್ದೇವೆ. ಬೆಂಗಳೂರು ನಗರ ಸುತ್ತಮುತ್ತ ಈಗ ಅರ್ಕಾವತಿ ಬಡಾವಣೆ ಅಂತ ಮಾಡಿದ್ರು ಒಂದು ಸರ್ಕಾರ. ಅರ್ಕಾವತಿ ಬಡಾವಣೆಗೆ 3000 ಎಕರೆ ಭೂಮಿನ ಏನು ಭೂಸ್ವಾಧೀನ ಮಾಡ್ಕೋತಾರೆ. ಅಂತಿಮ ಅಧಿಸೂಚನೆ ಹೊರಡಿಸೋದಕ್ಕಿಂತ ಮುಂಚೆ 1000 ಎಕರೆ ಕಡಿಮೆ ಮಾಡ್ತಾರೆ, ಡಿನೋಟಿಫೈ ಮಾಡ್ತಾರೆ. ನಂತರ ಬಂದಂಥ ಸರ್ಕಾರಗಳು ಅಲ್ಲೇನು ಅರ್ಜಿ ಹಾಕೊಂಡ್ರು ಮನೆ ಬೇಕು ಅಂತೇಳಿ, ಅವ್ರಿಗೆ ಕೊಡೋದಕ್ಕಿಂತ ಹೆಚ್ಚಾಗಿ ಮಧ್ಯವರ್ತಿಗಳಿಗೆ ಯಾವ ಲ್ಯಾಂಡ್ ಡೆವಲಪರ್ಗಳು GPA ಮಾಡ್ಕೊಂಡ್ರು ಅವರುಗಳಿಗೆ ಎಲ್ಲ ರೀತಿಯಲ್ಲಿ ಅರ್ಕಾವತಿ ಬಡಾವಣೆಯ ಭೂಮಿಗಳನ್ನು NOC ಕೊಟ್ಟು ಡಿನೋಟಿಫಿಕೇಷನ್ ಮಾಡಿ ಏನೇನು ನಡೀತು ಇದೆಲ್ಲ ನಮ್ಮ ಕಣ್ಣು ಮುಂದೆ ಇದೆ. 480 ಎಕರೆ ಕೆಂಪಣ್ಣ ಆಯೋಗ ರಚನೆ ಮಾಡಿದ್ರು, ತಗೊಂಡೋಗಿ ಅದನ್ನು ಕೂಡಿಸೋದ್ರಲ್ಲಿ ಇಟ್ಕೊಂಡಿದ್ದಾರೆ. ಇವತ್ತು ಇಲ್ಲಿ ಏನು ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದಕ್ಕೆ ಏನು ನೋಡಿದೆ ನೆನ್ನೆ ಮಾಧ್ಯಮದ ಸ್ನೇಹಿತರ ಮುಂದೆ ನರೇಂದ್ರ ಮೋದಿಯವರೇ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಟೌನ್ಶಿಪ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಮಾಡ್ತಾ ಇದೆಯಾ ಮಾಡು ಅಂತ ಹೇಳಿದ್ದಾರೆ ಅಂತಕ್ಕಂಥ ಪದ ಏನು ಬಳಸಿದ್ದಾರೆ. ನರೇಂದ್ರ ಮೋದಿಯವರು ಗುಜರಾತ್ನಲ್ಲಿ ಮಾಡಿರ್ತಕ್ಕಂಥ ಟೌನ್ಶಿಪ್ ಇದೆಯಲ್ಲ, ಯಾವುದೋ ಭೂಕಂಪದಲ್ಲಿ ಅನಾಹುತಗಳಾಗಿ ಸಂಪೂರ್ಣವಾಗಿ ಡ್ರೈ ಲ್ಯಾಂಡು ಅಂಥ ಕಡೆ ಒಂದು ಟೌನ್ಶಿಪ್ಪನ್ನು ಮಾಡ್ಕೊಂಡ್ರು. ಅದು ಮಾಡ್ಕೊಂಡು ಅದರ ಜೊತೆಗೆ ಅವರು ಹೆಚ್ಚಿನ ಆಸಕ್ತಿ ವಹಿಸಿ ಕೇಂದ್ರದ ಪ್ರಧಾನಮಂತ್ರಿಗಳಾದ ಮೇಲೂ ಆ ಒಂದು ಟೌನ್ಶಿಪ್ಗಳಿಗೆ ಎಲ್ಲರೂ ಬರ್ತಕ್ಕಂಥ ರೀತಿಯಲ್ಲಿ ಅವ್ರದ್ದೇ ಆದಂಥ ಕಾರ್ಯಕ್ರಮ ಹಾಕಿ ಅಲ್ಲಿ ಡೆವಲಪ್ಮೆಂಟ್ ನಡೀತಾ ಇದೆ. ಒಂದು ಡೊಲೇರ ಅಂತ ಹೇಳಿ ಒಂದು ಭಾಗದಲ್ಲಿ ಅದರಲ್ಲಿ ಏನು ಬೆಳೀಲಿಕ್ಕೆ ಸಾಧ್ಯ ಇಲ್ಲದೆ ಇಲ್ಲ ಅಂಥ ಭಾಗದಲ್ಲಿ ಟೌನ್ಶಿಪ್ ಮಾಡಿದ್ದಾರೆ, ಗಿಫ್ಟ್ ಸಿಟಿ ಮಾಡಿದ್ದಾರೆ, ಎಲ್ಲ ಇದೆ, ಒಪ್ಕೋತೀನಿ. ಇಲ್ಲಿ ಲಕ್ಷಾಂತರ ತೆಂಗಿನ ಮರ, ಅಡಿಕೆ ಗಿಡ, ಬಾಳೆ ಗಿಡ ಈ ರೀತಿಯ ಬೆಳೆ ಬೆಳೀತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ಹೈನುಗಾರಿಕೆ ಇವತ್ತು 6 ಲಕ್ಷಕ್ಕೂ ಹೆಚ್ಚಿನ ಲೀಟ್ರ್ ಹಾಲು ಉತ್ಪಾದನೆ ಮಾಡ್ತಾ ಇರತಕ್ಕಂಥ ಭಾಗದಲ್ಲಿ ಈಗ ನಾನು ಟೌನ್ಶಿಪ್ ಮಾಡ್ತೀನಿ ಅಂದರೆ ಯಾರಾದರೂ ಅದನ್ನು ಮೆಚ್ಕೋತಾರ? ಇಲ್ಲ ಪ್ರಧಾನಮಂತ್ರಿಗಳಿಗೆ ಅದ್ರ ಬಗ್ಗೆ ಡೀಟೇಲ್ ಕೊಟ್ಟಿದ್ರೆ ಅವ್ರು ಮೆಚ್ಕೋತಿದ್ರ? ಪ್ರಧಾನಮಂತ್ರಿಗೆ ಹೇಳಿದ್ದಾರೋ ಅವ್ರು ಮೆಚ್ಚುಗೆ ಪಡಿಸಿದ್ದಾರೋ ನಮಗೇನು ಗೊತ್ತಿಲ್ಲ. ಅವರಿಬ್ಬರು ಒನ್ ಮಾತಾಡ್ಕೊಂಡು ಬಂದಿದ್ದಾರೆ. ಇದು ಇರ್ತಕ್ಕಂಥ ಇದು ದುಡ್ಡು ಮಾಡೋಂಥ ಸ್ಕೀಮ ಸರ್. ಇದರಲ್ಲಿ ಸಂಶಯನೇ ಇಲ್ಲ. ಅವರೇ ಹೇಳಿದ್ದಾರೆ ಇದರಿಂದ ನಮಗೆ ಸುಮಾರು 15ರಿಂದ 20 ಸಾವಿರ ಕೋಟಿ ಲಾಭ ಬರುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಯಾವುದಾದ್ರೂ ಒಂದು ಯೋಜನೆ ಲಾಭಕ್ಕೆ ಮಾಡೋದಲ್ಲ ಸರ್ಕಾರ ಮಾಡ್ತಕ್ಕಂಥದ್ದು. ಅದರಿಂದ ಜನರಿಗೆ ಎಷ್ಟರ ಮಟ್ಟಿಗೆ ಅದು ಉಪಯೋಗ ಆಗ್ತದೆ, ಅದು ಮುಂದಿನ ರಾಜ್ಯದ ಅಭಿವೃದ್ಧಿಗೆ ಯಾವ ರೀತಿ ಉಪಯೋಗ ಆಗ್ತದೆ ಅದು ಮುಖ್ಯ. ಇಲ್ಲಿ ಯಾವುದೋ ಒಂದು ಲಾಭ ಮಾಡಲಿಕ್ಕೆ ರೈತರ ಭೂಮಿನ ಇವತ್ತು ಒಕ್ಕಲೆಬ್ಬಿಸಿ ಅದರಲ್ಲಿ ಏನೇನು ಕಂಡೀಷನ್ಗಳಿದೆ. ಈಗ ಯಾವೊಂದು ಲೋನ್ ತಗೊಂಡಿದ್ದಾರೆ ಇವತ್ತು
ಹುಡ್ಕೋ ಬ್ಯಾಂಕಿಂದ ಅಲ್ಲಿ ಆ ಹಲವಾರು ಕಂಡೀಷನ್ಗಳಿದೆ. ಅದೆಲ್ಲ ನಿಂತ್ಕೊಂಡು ನಾನು ಹೇಳಲಿಕ್ಕಾಗಲ್ಲ. ನಾಳಿದ್ದು ಬಹುಶಃ ನಿಮ್ಮ ಜೊತೆಯಲ್ಲಿ ಸುದೀರ್ಘವಾಗಿ ಮಾತಾಡ್ತೀನಿ. ಅವರು ಇವತ್ತು ಸರ್ಕಾರ ಇಟ್ಕೊಂಡಿದ್ದಾರೆ, ಮುಖ್ಯಮಂತ್ರಿ ಇದ್ದಾರೆ, ಏನು ಬೇಕಾದರೂ ಮಾಡ್ತೀನಿ ಅಂತಕ್ಕಂಥ ಅವರ ಉದ್ದಟತನ ಏನಿದೆ, ಇದಕ್ಕೆ ನಂದೇನು ತಕರಾರಿಲ್ಲ. ಅವ್ರ ಪಾಡಿಗೆ ಅವ್ರು ಮಾಡಲಿ. ನಾವು ಈ ದೇಶದ ಕಾನೂನು ವ್ಯವಸ್ಥೆ ಒಳಗೆ ನಾವು ರೈತರ ಪರವಾಗಿ ಕೊನೆ ಹಂತದಲ್ಲಿ ಹೋರಾಟ ಏನು ಮಾಡಬೇಕು ಮಾಡೋಣಂತೆ. ಯಾಕೆಂದರೆ ಒಂದು ಉದಾಹರಣೆ ಕೊಡ್ತೀನಿ. ದೇವೇಗೌಡರು 1994ರಲ್ಲಿ ಮುಖ್ಯಮಂತ್ರಿ ಇದ್ದಾಗ ನೈಸ್ ಯೋಜನೆ, ನೈಸ್ ಕಾರ್ಯಕ್ರಮ ಅಲ್ಲ ಅದು, ಅಲ್ಲಾರೋ ಅಮೇರಿಕಾದ ಒಬ್ಬರು ಗವರ್ನರ್ ಬಂದಂಥದ್ದು, ಅವರ ಜೊತೆಯಲ್ಲಿ ಒಡಂಬಡಿಕೆ ಆಗಿದ್ದು. ಅದು ನಂತರ ನೈಸಾಗಿ ಪರಿವರ್ತನೆ ಹೊಡಿತು. ನೈಸಾಗಿ ರೈತರನ್ನ ಬೀದಿಗೆ ತಂದು ನಿಲ್ಲಿಸ್ತಕ್ಕಂಥ ಕಾರ್ಯಕ್ರಮ ಪ್ರಾರಂಭ ಆಗೋಯ್ತಲ್ಲಿ. ಅಂದರೆ ದೇವೇಗೌಡರು ಪ್ರಧಾನಮಂತ್ರಿಗಳಿಗೆ ದೆಹಲಿಗೆ ಹೋದ ಮೇಲೆ ಮುಂದೆ ಬಂದಂಥ ಸರ್ಕಾರಗಳು ಆ ಒಂದು ಕಂಪ್ನಿಗೆ ಪಾಲಿಷ್ ಮಾಡ್ಕೊಂಬಂದರು. ಅವ್ರು ಹೇಳಿದ್ದಕ್ಕೆಲ್ಲ ಸೃಜು ಹಾಕೊಂಬಂದ್ರು ಹೆಬ್ಬೆಟ್ಟು ಹೊತ್ಕೊಂಡು. ಹಾಗೆಲ್ಲ ಇವರೆಲ್ಲ ಪಾತ್ರಧಾರಗಳಿದ್ದಾರೆ. ಇವರು ಅವತ್ತೂ ಸಹ ಈ BMICP ಅಂತಕ್ಕಂಥ ಒಂದು ಇದು ಮಾಡ್ಕೊಂಡ್ರಲ್ಲ ಬೋರ್ಡು, ಅದಕ್ಕೆ ಚೇರ್ಮನ್ ಇವರೇ. ಈಗ ಗ್ರೇಟರ್ ಬೆಂಗಳೂರಿಗೂ ಇವರೇ ಹಿಂದ್ಗಡೆ ನಿಂತಿದ್ದಾರೆ. ಈಗ ಆ BICP ಇದೆಯಲ್ಲ, 1 ಲಕ್ಷಕ್ಕೂ ಹೆಚ್ಚಿನ ಎಕರೆ ಅವತ್ತು ಅಕ್ವೈರ್ ಮಾಡಿ ಅದರ ಚೇರ್ಮನ್ ಆಗಿ ಇದು ಎಲ್ಲಿಗೆ ಬಂತು ಇವತ್ತದು? ಇವತ್ತು ಅವರ ಹಿಂದೆನೇ ಓಡಾಡ್ತಾ ಇದೆ ಅದು. ಬೆಂಗಳೂರು ಸುತ್ತಮುತ್ತ ಎಷ್ಟು ಭೂಮಿ ಇವತ್ತು ಇವರ ಸ್ವಾಧೀನಕ್ಕೆ ತೆಗೆದುಕೊಂಡಿದ್ದಾರೆ. ಇವರ ಒಂದು ಸುತ್ತಮುತ್ತ ಇರತಕ್ಕಂಥವ್ರು ಅವರು ಏನೇನು ಮಾಡ್ಕೊಂಡಿದ್ದಾರೆ ಅಲ್ಲಿ ಇದ್ರ ಹತ್ರ ನೋಡ್ತಾ ಇಲ್ವಾ? ಟೋಲ್ ಹತ್ರ, ಹೊಸಕೆರೆಹಳ್ಳಿ ಟೋಲ್ ಹತ್ರ ಬಿಲ್ಡಿಂಗ್ಗಳು ಬರ್ತಾ ಇದ್ದಾವಲ್ಲ, ಏನೋ ಅದು ಆ್ಯಕ್ಚುಲಿ ಬಡವರಿಗೆ ಕೊಡೋಕೆ ಮಾಡಿರೋ ಕಾರ್ಯಕ್ರಮ, ದುಡ್ಡು ಹೊಡೆಯೋ ಕಾರ್ಯಕ್ರಮ ಅಲ್ವಾ ಅದು? ಸೇಮ್ ಇದೇ ಇವ ಕಾರ್ಯಕ್ರಮವು ಅದೇ ರೀತಿಯ ದುಡ್ಡು ಹೊಡೆಯೋ ಕಾರ್ಯಕ್ರಮ. ರಾಜಕೀಯ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ. ನಾನು ಯಾಕೆ ಇದರಿಂದ ರಾಜಕೀಯದಲ್ಲಿ ಏನು ಸಿಗುತ್ತೆ ನನಗೆ? ಇದು ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೆ. ಆಗಿದ್ದರೆ 2006ರಲ್ಲಿ ನಾನು 5 ಟೌನ್ಶಿಪ್ಪನ್ನು ಬೆಂಗಳೂರಿನ ಒಂದು ಒತ್ತಡಕ್ಕೆ ಸ್ಟಾಪ್ ಆಗಿ ಮಾಡಬೇಕು ಅಂತ ಹೊರಟನಲ್ಲ, ಅವತ್ತು ಏನು ಮಾಡಿದ್ರು ಇವರು? ಸ್ವಲ್ಪ ಜನಗಳ ಮುಂದಿಡಿ. 5 ಟೌನ್ಶಿಪ್ ಮಾಡಲಿಕ್ಕೆ ಹೊರಟಾಗ ಇದೇ HK ಪಾಟೀಲರು ಈಗಿನ ಕಾನೂನು ಈಗಿಲ್ಲ ಪಾಪ ಮಂತ್ರಿಗಿರಿನ ತೆಗೆದುಬಿಟ್ಟವ್ರೆ. ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿ 5 ಭಾಗದಲ್ಲಿ ಕುಮಾರಸ್ವಾಮಿಯವರು ಮಾಡಲಿಕ್ಕೆ ಹೊರಟಿರೋದು ದುಡ್ಡು ಹೊಡೆಯೋ ಕಾರ್ಯಕ್ರಮ, ರೈತರನ್ನ ಒಕ್ಕಲೆಬ್ಸೋ ಕಾರ್ಯಕ್ರಮ ಅಂತೇಳಿ ಮಾಡಿದ್ರಲ್ಲ, ಅದು ರಾಜಕೀಯ ಅಲ್ವಾ? ಅದು ನಾನು ಏನೊಂದು ದೊಡ್ಡ ಇದನ್ನೇ ಬಿಟ್ರಲ್ಲ ಪಬ್ಲಿಸಿಟಿ, ಅದು ಯಾತಕ್ಕೆ ಮಾಡಿದ್ರು? ಅವತ್ತು ನಾನು ಮಾಡ್ಲಿಕ್ಕೆ ಹೋದಾಗ ಯಾಕೆ ವಿರೋಧ ಮಾಡಿದ್ರಿ? ಈ ತಾರ್ಕಿಕ ಅಂತ್ಯ ಹೇಗೆ ಸರ್? ಈಗ ನಾವು ಕೋರ್ಟ್ನಲ್ಲಿ ಜನಗಳ ಪರವಾಗಿ ನ್ಯಾಯಾಲಯ ಏನಿದೆ, ಇದರ ಹಿನ್ನೆಲೆ ಏನಿದೆ, ಇದರಿಂದ ಆಗ್ತಕ್ಕಂಥ ಸಾಧಕ ಬಾಧಕಗಳೇನು, ಇದೆಲ್ಲವನ್ನು ಕೋರ್ಟ್ ಮುಂದೆ ಇಟ್ಟು ಕಾನೂನಿನ ವ್ಯಾಪ್ತಿನಲ್ಲಿ ಏನು ಅವ್ರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ತಾವೇ ಹಂಗಿದ್ರೆ ತಾರ್ಕಿಕ ಅಂತ್ಯ ಕೋರ್ಟ್ ಮುಂದೆ ಹೋಗ್ಬೇಕು, ಬೇರೆ ಏನಿಲ್ಲ. ಇಲ್ಲಿ ರಾಜಕೀಯ ಮಾಡೋದೇನಿಲ್ಲ. ಆ ರೈತರು ಏನು ಕಳೆದ 450-500 ದಿವಸದ ಹೋರಾಟ ಮಾಡ್ತಾ ಇದ್ದಾರೆ, ಅವರ ಪರವಾಗಿ ನಿಲ್ಲಬೇಕಾದಂಥದ್ದು ಜನಪ್ರತಿನಿಧಿಗಳು ನಮ್ಮ ಕರ್ತವ್ಯ ಇದೆ. ಆ ಕೆಲಸ ಮಾಡ್ತೀವಿ.